ಧನುಸ್ಸು ರಾಶಿ, ಪ್ರೇಮಿಗಳಲ್ಲಿ ಪರಸ್ಪರ ಅನ್ಯೋನ್ಯತೆ ಪ್ರೀತಿ ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಕುಟುಂಬದವರ ಜೊತೆಯಲ್ಲಿ ಆನಂದದಾಯಕವಾದಂತಹ ಸಮಯವನ್ನು ಕಳೀತೀರಿ. ಮನೆಯ ಸದಸ್ಯರು ಎಲ್ಲರೂ ಕೂಡ ಬಹಳ ಸಂತೋಷಭರಿತರಾಗಿ ಇರತಕ್ಕಂತಹ ದಿವಸ. ಹಣದ ವಿಚಾರ ಮಾತ್ರ ಸಮಸ್ಯೆಯಾಗತ್ತೆ. ದುಡ್ಡು ಕಾಸಿನ ವಿಚಾರ ಬಂದ ತಕ್ಷಣ ನೀವು ಸ್ವಲ್ಪ ಗಮನವನ್ನು ಕೊಡಲಿಲ್ಲ ಅಂತಾದರೆ ಅದರಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ. ದುಡ್ಡಿದ್ದಾಗ ಯಾರಿಗೋ ದುಡ್ಡನ್ನು ಕೊಡುವಂಥದ್ದು, ಇಲ್ಲದೇ ಇದ್ದಾಗ ಯಾರು ನಿಮಗೆ ಹಣವನ್ನು ಕೊಡೋದಿಲ್ವೋ ಅಂಥವ್ರ ಹತ್ರ ಹೋಗಿ ಬೇಡುವಂಥದ್ದು, ಇದು ಎರಡೂ ಕೂಡ ಅವಮಾನಕ್ಕೆ ಕಾರಣವಾಗುವಂಥದ್ದಾಗತ್ತೆ. ಪ್ರಯಾಣಕ್ಕೆ ಅನುಕೂಲವಾಗ್ತಕ್ಕಂತಹ ದಿವಸ, ಅದನ್ನು ಗಮನಿಸ್ಕೊಳ್ಳಿ. ಪ್ರಯಾಣ ಮಾಡೋದರಿಂದ ನಿಮಗೆ ಲಾಭವೂ ಶುಭವೂ ಇದೆ ಅಂತ ಅರ್ಥ. ಕಾರ್ಯನಿಮಿತ್ತವಾಗಿ ಕೆಲವು ಸಭೆಗಳಲ್ಲಿ, ಸಾರ್ವಜನಿಕವಾದಂತಹ ವೇದಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ತೀರ್ಮಾನ ನಿಮ್ಮದು, ಆದರೆ ಅವಕಾಶಗಳು ಮಾತ್ರ ಇರತಕ್ಕಂಥದ್ದು. ನಿಮ್ಮ ತೀರ್ಮಾನ ನಿಮಗೆ ಕೆಲವೊಂದು ಸಾರಿ ಮಾರಕವಾಗುತ್ತೆ. ನಿಮ್ಮಷ್ಟಕ್ಕೆ ನೀವೇ ಏನೋ ನಿರ್ಧಾರ ಮಾಡಿಬಿಡ್ತೀರಿ. ಅದರಿಂದ ಆಗು ಹೋಗುಗಳನ್ನು ಆಲೋಚನೆ ಮಾಡದೇ ಇರತಕ್ಕಂಥದ್ದು ನಿಮಗೆ ತೊಂದರೆ ಆಗ್ಬೋದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಶತ್ರುಗಳನ್ನು ಜಯಿಸೋದಕ್ಕೆ ಕಷ್ಟ ಆಗಬಹುದು. ನಿಮ್ಮ ವಿರೋಧಿಗಳು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಪ್ರಚಾರಗಳನ್ನು ಮಾಡ್ತಾರೆ. ಜೊತೆಗೆ ನಿಮ್ಮ ಮುಂದೆ ಅವರು ಬಲವಾಗಿ ವರ್ತಿಸ್ತಾರೆ. ಅದು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ಆರ್ಥಿಕವಾದಂತಹ ನಷ್ಟದಿಂದ ದುರ್ಬಲರಾಗ್ತೀರಿ. ಹಣವನ್ನು ಕಳ್ಕೊಳ್ತೀರಿ. ನಿಮ್ಮ ಶಕ್ತಿ ಕುಂದುತ್ತೆ. ಬೇರೆಯವರ ಜೊತೆಯಲ್ಲಿ ಸ್ಪರ್ಧಾಳುಗಳಾಗಿ ನೀವು ಕೆಲಸ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದು. ಪ್ರೇಮಿಗಳಿಗೆ ಅಥವಾ ದಂಪತಿಗಳಲ್ಲಿ ಪರಸ್ಪರ ಜಗಳವಾಗ್ತಕ್ಕಂತಹ ಸಾಧ್ಯತೆ, ಅಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ಅದನ್ನೇ ಸತ್ಯ ಅಂತ ನಂಬಿ ಜಗಳವನ್ನು ನೀವು ಮಾಡಿಕೊಳ್ತೀರಿ. ಅದರ ಬಗ್ಗೆ ಗಮನ ಇರಲಿ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರ್ಲಕ್ಷ್ಯ. ಓದನ್ನು ಬಿಟ್ಟು ಇನ್ನೆಲ್ಲ ಚಟುವಟಿಕೆಗಳು ಸಕ್ರಿಯರಾಗಿರ್ತೀರಿ. ನಿಮ್ಮ ಕರ್ತವ್ಯ ಏನು, ನಿಮ್ಮ ಉದ್ದೇಶ ಏನು, ಅದು ಗೊತ್ತಾಗಬೇಕು. ಅದರಿಂದ ಮಾತ್ರ ಪರಿವರ್ತನೆ ಸಾಧ್ಯ ಆಗುತ್ತೆ. ಅಪರಿಚಿತರ ಸಂಪರ್ಕ, ಹಣ ನಷ್ಟ, ಮೋಸ ಇವೆಲ್ಲವನ್ನು ಈ ದಿವಸ ನೋಡಬೇಕಾಗತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ. ಕುಂಭರಾಶಿ, ಬಂಧುಗಳ ವಿಚಾರದಲ್ಲಿ ಅತಿಯಾದಂತಹ ಒತ್ತಡ ನಿಮಗೆ ಬರುತ್ತೆ. ಬಂಧುಗಳ ಮಧ್ಯದಲ್ಲಿ ಇರತಕ್ಕಂತಹ ವ್ಯಾವಹಾರಿಕವಾದಂತಹ ಒಂದು ಸಂದರ್ಭ, ಅವರಲ್ಲಿ ಬರುವಂತಹ ಮಾತು ಇವೆಲ್ಲವೂ ಕೂಡ ನಿಮ್ಮ ಒತ್ತಡವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ವ್ಯಾಪಾರದಲ್ಲಿ ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಜೊತೆಗೆ ಹಿನ್ನಡೆಯೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಭೂವ್ಯಾಪಾರದಲ್ಲಿ ಒಂದಷ್ಟು ಗೊಂದಲ, ಹಿನ್ನಡೆ, ದಿವಸ ವ್ಯರ್ಥವಾಗ್ತಕ್ಕಂಥದ್ದು ಇವೆಲ್ಲವನ್ನು ನೋಡಬೇಕಾಗುತ್ತೆ. ವೃತ್ತಿಯಲ್ಲಿ ಅವಮಾನ, ಹಾಗೆ ಸಹಾಯಕ್ಕೆ ಬರಬೇಕಾದಂತಹ ವ್ಯಕ್ತಿಗಳು ನಾಪತ್ತೆಯಾಗ್ತಕ್ಕಂಥದ್ದು. ಒಟ್ಟಾರೆ ದಿನದ ಎಲ್ಲ ವಿಷಯಗಳನ್ನು ತಗೊಂಡಾಗ ಎಲ್ಲದರಲ್ಲೂ ಕೂಡ ಹಿನ್ನಡೆಯಾಗ್ತಕ್ಕಂಥದ್ದೇ ಹೆಚ್ಚಾಗಿದೆ. ಮನಸ್ಸಿಗೆ ಬೇಸರವಾಗುತ್ತೆ. ಅಗತ್ಯವಾಗಿ ಆಗಬೇಕಾದಂತಹ ಕೆಲಸಗಳನ್ನು ಮುಂದಕ್ಕೆ ಹಾಕ್ತೀರಿ. ಮನಸ್ಸಿರೋದಿಲ್ಲ ಯಾವ ಕೆಲಸ ಮಾಡೋದಕ್ಕೂ. ಹಾಗಾಗಿ ತೊಂದರೆಯನ್ನು ಅನುಭವಿಸ್ತೀರಿ. ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ, ಎಲ್ಲವೂ ಕೂಡ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಉದ್ಯೋಗದಲ್ಲಿ ಮೆಚ್ಚುಗೆಯನ್ನು ಗಳಿಸ್ತಕ್ಕಂತಹ ದಿವಸ. ಹೊಟ್ಟೆ ಅಥವಾ ಎದೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಎದೆ ನೋವು ನಿಮಗೆ ಕಾಣಬಹುದು. ತಾತ್ಸಾರ ಮಾಡುವಂಥದ್ದು ಬೇಡ ಅನ್ನುವಂತಹ ಎಚ್ಚರಿಕೆ. ಶತ್ರುಗಳಿಂದ ತೊಂದರೆ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬೇಕಾದರೂ ಬಂದು ನಿಮ್ಮನ್ನು ಆಕ್ರಮಿಸಬಹುದು. ಅದರ ಬಗ್ಗೆ ಗಮನ ಇರಲಿ. ಬೇರೆಯವರ ಸಹಾಯದ ಸ್ಮರಣೆಯನ್ನು ಮಾಡ್ತೀರಿ. ಯಾರೋ ನಿಮಗೆ ಯಾವತ್ತೋ ಏನೋ ಸಹಾಯ ಮಾಡಿರ್ತಾರೆ, ಅವರನ್ನು ಜ್ಞಾಪಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಅದು ಕೆಲಸವನ್ನು ಮಾಡುತ್ತೆ. ಜೀವಭಯದಿಂದ ಪಾರಾಗ್ತೀರಿ. ಜೀವಕ್ಕೇ ಕುತ್ತು ಅನ್ನುವಂತಹ ಪರಿಸ್ಥಿತಿ ಇದ್ದಾಗ ಅದರಿಂದ ಪಾರಾಗುವಂಥದ್ದು ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳಬೇಕು. ಅನಗತ್ಯವಾದಂತಹ ವಿಚಾರಗಳಿಂದ ದೂರ ಉಳ್ಕೊಂಬಿಡಿ. ತಾಳ್ಮೆಯನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಿ, ಅದು ನಿಮಗೆ ಒಳ್ಳೆಯದಾಗುವಂಥದ್ದು. ಸುದರ್ಶನ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.